ಭಾರತೀಯ ಸೇನೆಯನ್ನ ಮೋದಿ ಸೈನ್ಯ ಎಂದು ಹೇಳಿಕೆ ನೀಡಿದ್ದ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್.ಕೆ. ಪಾಟೀಲ್, ಯೋಗಿ ಆದಿತ್ಯನಾಥ್ ಅನುಭವ ಇಲ್ಲದ ರಾಜಕಾರಣಿ, ಖಾವಿ ತೊಟ್ಟರು, ಅವರಿಗೆ ಅನುಭವ ಕಡಿಮೆ ಇದೆ ಅಂತ ಕಿಡಿಕಾರಿದರು. ಮೋದಿ ಸೈನ್ಯ ಭಾರತವನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸ್ವತಂತ್ರ ನಂತರ ಯಾರೊಬ್ಬರೂ ಸೈನ್ಯವನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದು ಉದಾಹರಣೆನೇ ಇಲ್ಲ. ಆದರೆ ಬಿಜೆಪಿ ಭಾರತೀಯ ಸೈನ್ಯವನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ ಅಂತ ಕಿಡಿಕಾರಿದರು. ಈಗಾಗಲೇ ನಮ್ಮ ಮ್ಯಾನಿಫೆಸ್ಟೋ which we have very specifically said Congress will deliver. ನಾವು ಅನುಷ್ಠಾನ ಮಾಡಬಹುದಾಗಿರ್ತಕ್ಕಂಥ ಪ್ರಣಾಳಿಕೆಯನ್ನು ಜನರ ಎದುರಿಗಿಟ್ಟಿದ್ದೇವೆ. ನಮ್ಮ ಪ್ರಣಾಳಿಕೆ ಬಿಡುಗಡೆ ಆದ ನಂತರ ಚುನಾವಣಾ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ದೇಶದ ಜನ ನೋಡ್ತಾ ಇದ್ದಾರೆ. ಮಾಧ್ಯಮದವರು ಭಾಳ ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ನಮ್ಮ ಪ್ರಣಾಳಿಕೆಯ ಮಹತ್ವದ ಅಂಶಗಳಾಗಿರ್ತಕ್ಕಂಥ ಸುಮಾರು 5.5 ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಗಿಂತ ಮೇಲೆತ್ತಕ್ಕಂಥ ಕ್ರಾಂತಿಕಾರಕ ಕಾರ್ಯಕ್ರಮ. ಯಾವ ಕಾರ್ಯಕ್ರಮದ ಮುಖಾಂತರ 25 ಕೋಟಿ ಬಡ ಜನತೆಯನ್ನು ಬಡತನ ರೇಖೆಯಿಂದ ಮೇಲೆತ್ತಿ ಮಧ್ಯಮ ವರ್ಗಕ್ಕೆ ತಂದು ಮುಗಿಸ್ತಕ್ಕಂಥ ಒಂದು ಜಾಗತಿಕ ಕ್ರಾಂತಿಯ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ ಮೇಲೆ BJP ತನ್ನ ನೆಲ ಕುಸಿದಿದೆ ಅಂತ ಗೊತ್ತಾಗಿದೆ. ತತ್ತರಿಸಿ ಹೋಗಿದ್ದಾರೆ. ಮೋದಿಯವರ ಮಾತುಗಳು ಬದಲಾವಣೆ ಪ್ರಾರಂಭ ಆಗಿವೆ. ಇಂಥ ಸಂದರ್ಭದಲ್ಲಿ ಅರಾಜಕತೆ ಮೂಲಕ ನಾವು ಏನಾದರೂ ಸಾಧಿಸಬಲ್ವೇನೋ ಅಂತೇಳಿ BJP ನಾಯಕರು ಪ್ರಯತ್ನಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ರಂಥ ಅನುಭವಸ್ಥ ರಾಜಕೀಯ ವ್ಯಕ್ತಿ ಕ್ಯಾವಿ ಹಾಕ್ಕೊಂಡಿರ್ಬೋದು, ಆದರೆ ಭಾಳ ಗುನ್ನೆ ಪ್ರವೃತ್ತಿಯ ಮನಸ್ಸು. ಇವತ್ತು ದೇಶದಲ್ಲಿ ಒಂದು ಸಂವಿಧಾನದ ಹುದ್ದೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಪೊಸಿಷನ್ನಲ್ಲಿರ್ತಕ್ಕಂಥ ಮಾನ್ಯ ಯೋಗಿ ಆದಿತ್ಯನಾಥ್ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಸೇನೆ ರಕ್ಷಣೆ ಮಾಡ್ತಾ ಇದೆ, ಮೋದಿ ಸೇನೆ ಭಾರತವನ್ನು ರಕ್ಷಣೆ ಮಾಡ್ತಾ ಇದೆ, ನಮ್ಮ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ನಂತರದ ಇಲ್ಲಿವರೆಗೆ ಯಾವುದೇ ಒಬ್ಬ ಕೆಟ್ಟ ರಾಜಕಾರಣಿನೂ ಸಹಿತ ನಮ್ಮ ಮಿಲಿಟ್ರಿಯನ್ನು ರಾಜಕೀಯಗೊಳಿಸ್ತಕ್ಕಂಥ ಮಿಲಿಟ್ರಿ ಬಗೆಗೆ ಧರ್ಮ ಜಾತಿ ವಿಚಾರ ಮಾತನಾಡ್ತಕ್ಕಂಥ, ಮಿಲಿಟ್ರಿ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ, ಮಿಲಿಟ್ರಿ ವಿಚಾರ ಮಾತನಾಡಿ ಭಾವೋದ್ರೇಕಕ್ಕೆ ಜನರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಯಾರೂ ಪ್ರಯತ್ನ ಮಾಡಿರಲಿಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಪುನರಪಿ ಮೋದಿ ಸೇನೆ ರಕ್ಷಣೆ ಮಾಡ್ತಾ ಇದೆ, ಮೋದಿ ಸೇನೆ ಗೆಲುವು ಅಂತೆಲ್ಲ ಹೇಳೋದರ ಮೂಲಕ ಇವತ್ತು ರಾಷ್ಟ್ರದಲ್ಲಿ ಅತ್ಯಂತ ನೀಚ ಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿ ಇಂಡಿಯನ್ ಆರ್ಮಿಗೆ ಅಪಮಾನ ಮಾಡ್ತಾರೆ. ದೇಶದ ಸೇನೆಗೆ, ಭಾರತೀಯ ಸೇನೆಗೆ ಅಗೌರವಗೊಳಿಸೋದ್ರ ಜೊತೆಗೆ ಅರಾಜಕತೆಗೆ ಕಾರಣ ಆಗ್ತಕ್ಕಂಥ ಮಾತುಗಳನ್ನು ಆಡಿತು. ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದ ಚುನಾವಣಾ ಪ್ರಚಾರ ಸಮಿತಿ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿ ಪತ್ರಿಕಾ ಮಾಧ್ಯಮದ ಮುಖಾಂತರ, ಇತರ ಮಾಧ್ಯಮಗಳ ಮುಖಾಂತರ
ಚುನಾವಣಾ ಆಯೋಗಕ್ಕೆ ಇಂಥ ವ್ಯಕ್ತಿಗಳನ್ನು, ಈ ಗುನ್ನೆ ಪ್ರವೃತ್ತಿಯ ವ್ಯಕ್ತಿಗಳನ್ನು ನೀವು ಹಾಗೆ ಬಿಡಬಾರ್ದು, ಹದ್ದುಬಸ್ತಿಯಲ್ಲಿಡಬೇಕು, ಗೃಹಬಂಧನದಲ್ಲಿಡಬೇಕು ಅನ್ನುವಂಥ ಮಾತುಗಳನ್ನು ನಾವು ಟೀಕಾತ್ಮಕವಾಗಿ ಹೇಳಿದ್ವಿ. ನಮ್ಮ ಕಂಪ್ಲೇಂಟನ್ನು ಎಲೆಕ್ಷನ್ ಕಮಿಷನ್ಗೆ ಮುಟ್ಟುವ ಹಾಗೆ ಮಾಡಿದ್ವಿ. ಮೋದಿ ಅಂತೇಳಿ ಅನ್ನುವಂಥ ಈ ಒಂದು ಪ್ರವೃತ್ತಿಯನ್ನು ಹೊರತುಪಡಿಸಿದರೆ ಬಡವರಾಗಲಿ, ರೈತರಾಗಲಿ, ಗ್ರಾಮೀಣ ಜನರಾಗಲಿ, ಪಟ್ಟಣದಲ್ಲಿರ್ತಕ್ಕಂಥ ಬಡವರ್ಗ ಆಗಲಿ, ವಿಶೇಷವಾಗಿ ಇವರೆಲ್ಲ ಇವತ್ತು ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಕ್ಕಂಥ ಎಲ್ಲ ಸೂಚನೆಗಳನ್ನು, ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾಗದಲ್ಲಿ ಅತ್ಯಂತ ಉತ್ತಮ ಚುನಾವಣಾ ಫಲಿತಾಂಶವನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಹಾಗೂ JDS ಜೊತೆಗೂಡಿಕೊಂಡು 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವ ವಿಶ್ವಾಸ ನಮಗಿವತ್ತು ಅನ್ನಿಸ್ತಾ ಇದೆ. ಮಾನ್ಯ ಮಾಧ್ಯಮದ ಮೂಲಕ, ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ, ರಾಷ್ಟ್ರವನ್ನು ಕಟ್ಟುವ ಕಾಂಗ್ರೆಸ್ಸಿಗೆ ಮೋಸ, ದಗಬಾಜಿ, ಸುಳ್ಳು ಇವುಗಳಿಗೆ ಎದುರಿಸಿ ಸಂಘರ್ಷ ಮಾಡಿ ನಿಮಗೆ ಸತ್ಯದ ಮೂಲಕ ಉತ್ತಮ ರಾಷ್ಟ್ರವನ್ನು, ಒಗ್ಗಟ್ಟಿನ ರಾಷ್ಟ್ರವನ್ನು, ಭಾವೈಕ್ಯತೆಯ ರಾಷ್ಟ್ರವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ಸಿಗೆ ಮತ ನೀಡಿರಿ. ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ಯಶಸ್ವಿ ಆಗಲಿ. ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ, ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ DR ಪಾಟೀಲ್, ಬಾಗಲಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರ್, ಬಾಗಲಕೋಟೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಬೆಳಗಾವದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಾಧುನವರ್, ಇವರಿಗೆಲ್ಲ ಈ ಭಾಗದ ಜನ ಆಶೀರ್ವಾದ ಮಾಡಬೇಕು, ಮತ ಮಾಡಬೇಕು. ನಮ್ಮ ಮುಂಬೈ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ, ಕಾರವಾರದಲ್ಲಿ JDSಗೆ, ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳಿ ತಮ್ಮ ಮುಖಾಂತರ ಈ ನನ್ನ ಪ್ರಾರ್ಥನೆಯನ್ನು ಮುಟ್ಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಪ್ರಶ್ನೆಗೆ ದಯಮಾಡಿ. ಎಸ್, ಎಲೆಕ್ಷನ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ ಚಾರ್ಜ್ ಶೀಟ್ ಹಾಕಬೇಕಂತ ನಿಮಗೆ ಪವರ್ಸ್ ಇದ್ದಾಗ ನೀವು ಆ್ಯಕ್ಷನ್ ತಗೋತಾ ಇಲ್ಲ. ಇಷ್ಟಿದ್ದ ಮೇಲೆ ನಿಮಗೆ ಎಲೆಕ್ಷನ್ ಕಮಿಷನ್ ಕ್ರಮ ತಗೊಳ್ಳೋದೇ ಬರ್ತಿದೆ. ನಾನು ಇಲೆಕ್ಷನ್ ಕಮಿಷನ್ ಕ್ರಮ ತಗೊಳ್ತದೆ ಅಂತ ಹೇಳಿಲ್ಲ. ಇಲೆಕ್ಷನ್ ಕಮಿಷನ್ ದೊಡ್ಡ ಕ್ರಮ ತಗೊಳ್ಳಿಲ್ಲ, ಕನಿಷ್ಠ ಸಣ್ಣ ಕ್ರಮ ಆದರೂ ತೋಲ್ತಲ್ಲ ಅಂಥೇಳಿ ಮಾನ್ಯ ಆದಿತ್ಯನಾಥನ್ ವಿಚಾರದಲ್ಲಿ ಹೇಳಿದೆ. ಗವರ್ನರ್ ವಿಚಾರದಲ್ಲಿ, ಕಲ್ಯಾಣ್ ಸಿಂಗ್ ವಿಚಾರದಲ್ಲಿ ಏನು ಹೇಳಿದೆ ಅಂದರೆ, ಇಲೆಕ್ಷನ್ ಕಮಿಷನ್ ಕೇವಲ ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಮ್ಯುನಿಕೇಷನ್ ಟ್ರಾನ್ಸ್ಫರ್ ಮಾಡಿದರು. ದ್ಯಾಟ್ ಈಸ್ ನಾಟ್ ಇನಫ್. ಪರವಾಗಿಲ್ಲ, ಅಷ್ಟರ ಮಾಡಿದ್ರಲ್ಲ. ಆದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶುಡ್ ಹ್ಯಾವ್ ಇಮಿಡಿಯೇಟ್ಲಿ either suspended Mr. Kalyan Singh, or he would have advised him to go on leave, directed Kalyan Singh to go on leave till election is over. ಅದನ್ನು ಮಾಡದೆ ರಾಷ್ಟ್ರಪತಿಗಳು ಚುನಾವಣಾ ಪಾವಿತ್ರ್ಯವನ್ನು ಅವರ ಗಮನಕ್ಕೆ ಗುನ್ನೆ ಬಂದಾಗ್ಯೂ ಸಹಿತ ಸುಮ್ಮನೆ ಕೂತ್ರಲ್ಲ ಅನ್ನುವಂಥ ಒಂದು ಇತಿಹಾಸದೊಳಗೆ ದುರ್ದೈವದಿಂದ ರಾಷ್ಟ್ರಪತಿ ಸ್ಥಾನದವರು ಉಳ್ಕೋತಾರೆ. ಇಲ್ಲ, ನನಗೆ ನಾಳೆ ಮಾಡಿಬಿಡ್ತಾರೆ ಅಂತ ನನಗೆ ವಿಶ್ವಾಸ ಇಲ್ಲ. ಆದರೆ ಸುಪ್ರೀಂ ಕೋರ್ಟು ಇಂಥ ಘಟನೆಗಳನ್ನು ಗಮನಿಸಿಕೊಂಡು ಮಾಡ್ಬೋದು. ಈಗ ನಾನು ಈ 3 ಲಕ್ಷ ಕೋಟಿ ಅವ್ಯವಹಾರ ಏನಾಗಿದೆ ಅಲ್ಲ, ಏನು ನಮ್ಮ ಹತ್ರ ಇರ್ತಕ್ಕಂಥ ಪುರಾವೆಗಳೇನದಾವಲ್ಲ, 3 lakh crores money which is printed in foreign land has come into India, and we have given ample proof to see that the inquiry, immediate inquiry is started. ಆಮೇಲೆ ಅದರೊಳಗೆ ಯಾರು ಸಾಕ್ಷಿಗಳದಾವು ಆ ಸಾಕ್ಷಿಗಳು ವ್ಯಾಪಕದಂಗ ದಯಮಾಡಿ ಮಾತಾಡಬೇಡ್ರಿ. ಇವ್ರದ ಎಲ್ಲ ನಿಮ್ಮ ಮಂದಿನ
ಎಸ್ ಎಸ್ ಅದನ್ನೇ ಹೇಳ್ತಿದ್ದೆ ನಾನು ನಿಮ್ಗೆ. ಇದು ಚುನಾವಣಾ ಸಂದರ್ಭ, ಆದ್ದರಿಂದ ನಾವು ಅದರ ಸಮಯವನ್ನು ಹಾಗೆ ಬಿಡೋದಕ್ಕಾಗದಿಲ್ಲ. ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ನಾನು ನನ್ನ ಮೆಮೊರಾಂಡಮ್ ಪಿಟಿಷನನ್ನು ಕಳಿಸಿಕೊಟ್ಟಿದ್ದೇನೆ. ಐ ಹ್ಯಾವ್ ಮೇಡ್ ಎ ಫರ್ವರೆಂಟ್ ಅಪೀಲ್. ಅವ್ರಿಗೆ ನಾನು ಪೆನ್ ಡ್ರೈವ್ ಮುಖಾಂತರ ವಾಟ್ ಎವರ್ ವೇರ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ವೆಬ್ಸೈಟ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫೋಟೋಸ್, ಆ ವಿಡಿಯೋಸ್, ಆ ಕಂಟೆಂಟ್ಸ್ ಅವನಿಗೆ ಕಳಿಸ್ಕೊಟ್ಟಿದ್ದೆ. ಯಾರು ರಾ ಅಧಿಕಾರಿ ಐಡೆಂಟಿಟಿ ರಿವೀಲ್ ಆಗಿದೆ, ಆ ರಿವೀಲ್ ಆಗಿರ್ತಕ್ಕಂಥ ಐಡೆಂಟಿಟಿ ಅವನ ಕಾರ್ಡ್ ಜೊತೆಗೆ ಕಳಿಸ್ಕೊಟ್ಟಿದ್ದೇನೆ. ನಾನು ಅವ್ರನ್ನ ಏನು ಅಪೇಕ್ಷೆ ಮಾಡ್ತಾ ಇದ್ದೇನೆ ಅಂದರೆ, ಮೈ ಅಪೀಲ್ ಟು ಸುಪ್ರೀಂ ಕೋರ್ಟ್ ಈಸ್ that immediately start very high level investigation under your monitorship. Supreme Court should monitor that investigation. More than that, ನಾವೆಲ್ಲ ವ್ಯಾಪಮನ್ನು ನೋಡಿದ್ವಿ. ವ್ಯಾಪಮದೊಳಗೆ 44 ಜನ ಸಾಕ್ಷಿಗಳು, 44 ವಿಟ್ನೆಸಸ್, ಎವಿಡೆನ್ಸಸ್. 44ರೊಳಗೆ 25ಕ್ಕಿಂತ ಹೆಚ್ಚು ಜನರು ಕೊಲೆಯಾದರು. ಸುಮಾರು 10ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಉಳಿದವರು ಅನ್ಯಾಚುರಲ್ ಡೆತ್ ಆಯಿತು. ಜಸ್ಟಿಸ್ ಲೋಹಿಯಾ ಅವ್ರದ್ದು ಹತ್ಯೆ ಆಯಿತು. one who was handling very important case. ಅದಕ್ಕೆ ಈ ಎವಿಡೆನ್ಸಸ್ ಅದಾವಲ್ಲ, ಅಲ್ಲ, ಐ ಜಸ್ಟ್ ಕಂಪ್ಲೀಟ್, ಐ ವಿಲ್ ಕಮ್ ಟು ದ್ಯಾಟ್. ಇದರ ಜೊತೆಗೆ ಇವತ್ತು ನಮಗೆ ಅತ್ಯಂತ ಮಹತ್ವದ್ದು ಅಂದರೆ, ತಕ್ಷಣ ಇವ್ರಿಗೆ ಪ್ರೊಟೆಕ್ಷನ್ ಕೊಡಿ. Protect these evidences, men and material. Protect men and material who are relevant, who are the evidences in these cases. That is what is my fervent appeal to Supreme Court. ಆದ್ದರಿಂದ ಈ ಒಂದು ಪ್ರಕರಣವನ್ನು ನಾವು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ.